ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹೂವಿನಂತೆ ಬದುಕಿದರೆ ಪರಿಮಳದಂತೆ ಸೂಸಿ ದಿನದ ಕೊನೆಗೆ ಬಾಡಿ ಹೋಗುತ್ತವೆ. ಅದೇ ಕಲ್ಲಿನಂತೆ ಬದುಕಿದರೆ ಉಳ್ಳಿಯೇಟು ತಿಂದು ದೇವರ ಮೂರ್ತಿಯಾಗುತ್ತವೆ. ಆ ರೀತಿ ಬದುಕುವುದನ್ನು ನಾವು ಕಲಿಯಬೇಕು. ನಿಮಗೆ ಸಾಧ್ಯವಿಲ್ಲದಿರುವುದನ್ನು ನೀವು ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ನಿಮಗೆ ಸಾಧ್ಯವಿರುವುದನ್ನು ನೀವು ಮಾಡದೇ ಇದ್ದರೆ ನಿಮ್ಮ ಬದುಕು ಒಂದು ದುರಂತವೇ ಸರಿ. ಜೀವನದಲ್ಲಿ ನೀವು ನೋವು ಅನುಭವಿಸಿದ್ದರೆ ಸಾಹಸಿಯಾಗಲು ಸಾಧ್ಯವಿಲ್ಲ. ತಪ್ಪು ಮಾಡದೇ ಇದ್ದರೆ ಕಲಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸೋಲನ್ನು ಅನುಭವಿಸದೇ ಇದ್ದರೆ ನಿಮಗೆ ಗೆಲುವು ಕಾಣುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಹಿನ್ನಡೆ ಕ್ಷಣಿಕ, ನಿಮ್ಮ ಪ್ರಯತ್ನ ಒಂದೇ ನಿಮ್ಮ ಸಾಧಕರನ್ನಾಗಿ ಮಾಡಬಲ್ಲದು. ಬಿತ್ತದೆ ಭೂಮಿ ಪೂಜಿಸಿದರೆ ಫಲ ಬರುವುದಿಲ್ಲ. ಊಟ ಮಾಡದೆ ಅನ್ನ ಪೂಜಿಸಿದರೆ ಹೊಟ್ಟೆ ತುಂಬುವುದಿಲ್ಲ. ಓದದೆ ಸರಸ್ವತಿ ಪೂಜೆ ಮಾಡಿದರೆ ವಿದ್ಯೆ ಬರುವುದಿಲ್ಲ. ಕಷ್ಟಪಡದೆ ಲಕ್ಷ್ಮಿಯನ್ನು ಪೂಜೆ ಮಾಡಿದರೆ ಸಂಪತ್ತು ಬರುವುದಿಲ್ಲ. ಕಾಯಕ ಮಾಡದೆ ಪ್ರಾರ್ಥನೆ ಮಾಡಿದರೆ, ಪೂಜೆ ಮಾಡಿದರೆ ದೇವರು ಒಲಿಯುವುದಿಲ್ಲ. ನಾವು ಯಶಸ್ಸಿನ ಪದವನ್ನು ತಿಳಿಯುವುದಕ್ಕೆ ಈ ಜೀವನದಲ್ಲಿ ಏರಿಳಿತಗಳು ಬಹಳ ಮುಖ್ಯ. ಯಾಕಂದರೆ ECGಯಲ್ಲಿ ನೇರ ಗೆರೆಗಳು ಇಲ್ಲ ಎಂದರೆ ಜೀವ ಇಲ್ಲ ಎಂದೇ ಅರ್ಥ ಆಗುತ್ತೆ. ಮುಚ್ಚಿದ ಬಾಯಿಯ ಮೀನು ಎಂದಿಗೂ ಗಾಳಕ್ಕೆ ಸಿಗುವುದಿಲ್ಲ. ಈ ಮಾತು ಬರೀ ಮೀನಿಗಷ್ಟೇ ಅನುಭವವಾಗುವುದಿಲ್ಲ, ಮನುಷ್ಯನಿಗೂ ಅನ್ವಯವಾಗುತ್ತೆ. ಬಹುತೇಕ ಸಂದರ್ಭದಲ್ಲಿ ಎಲ್ಲರೂ ಬಾಯಿ ಬಿಟ್ಟಿಯೇ ಕಷ್ಟಕ್ಕೆ ಸಿಲುಕುತ್ತಾರೆ. ಟೀಕೆಗಳನ್ನು ಧನಾತ್ಮಕವಾಗಿಯೇ ಸ್ವೀಕರಿಸುವ ಮನಸ್ಸು ಬೆಳೆಸಿಕೊಳ್ಳುವುದು ಯಶಸ್ಸಿನ ಬಹುದೊಡ್ಡ ಸೂತ್ರ. ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಆಡುವ ಮಾತು ಅವನ ವ್ಯಕ್ತಿತ್ವವನ್ನು ಬಯಲು ಮಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ವ್ಯಕ್ತಿತ್ವವನ್ನು ತೆರೆದಿಡುತ್ತೆ. ಬದುಕಿನಲ್ಲಿ 95% ಸಮಸ್ಯೆಗಳು ಎದುರಾಗುವುದು ನಮ್ಮ ಮಾತಿನ ಧ್ವನಿಯಿಂದ. ಏನು ಹೇಳ್ತೀವೋ ಎನ್ನುವುದಕ್ಕಿಂತ ಹೇಗೆ ಹೇಳ್ತೀವಿ ಅನ್ನೋದು ಮುಖ್ಯವಾಗುತ್ತದೆ. ಧ್ವನಿ ಬದಲಾದರೆ ಬದುಕೇ ಬದಲಾಗುತ್ತದೆ. ವಾದ ಮಾಡುವಾಗ ಎಚ್ಚರಿಸಬೇಕಾದದ್ದು ಧ್ವನಿಯನ್ನೆಲ್ಲ ಗೆಳೆಯರೇ. ವಿಷಯದ ಸತ್ವವನ್ನು, ಪ್ರಕೃತಿಯನ್ನು ಅಳಿಸುವುದು ಗುಡುಗಿನಿಂದಲ್ಲ, ಮಳೆಯಿಂದ. ಸುಳ್ಳು ಮತ್ತು ಐಷಾರಾಮಿ ಬದುಕನ್ನು ನಿಭಾಯಿಸುವುದು ಭಾರಿ ಕಷ್ಟ. ಸತ್ಯ ಮತ್ತು ಸರಳ ಬದುಕನ್ನು ಬದುಕುವುದು ತುಂಬ ಸುಲಭ. ಸುಳ್ಳಿನಿಂದ ಪಡೆದ ಸ್ಥಾನ, ದರ್ಪದಿಂದ ಮಾನ, ಮೋಸದಿಂದ ಪಡೆದ ಧನ ಯಾವತ್ತೂ ಶಾಶ್ವತ ಅಲ್ಲ ಅನ್ನೋದನ್ನು ನಾವು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಬಿಟ್ಟು ಹೋದವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ಈ 2 ಕೆಲಸ ಮಾಡಿ. ಮೊದಲನೆಯದು, ಅದೊಂದು ಮುಗಿದ ಅಧ್ಯಾಯ ಅಂತ ಮುಂದೆ ಸಾಗಬೇಕು. ನೀವು ಒಬ್ಬರನ್ನು ತುಂಬ ಹಚ್ಕೊಂಡಿರ್ತೀರ. ಅವರ ಎಲ್ಲ ವಿಶೇಷ ದಿನಗಳಲ್ಲಿ ನೀವು ಭಾಗಿಯಾಗಿರುತ್ತೀರ. ಅವರ ಎಲ್ಲ ಕಷ್ಟದ ದಿನಗಳಲ್ಲಿ ನಿಮ್ಮಿಂದ ಅವರು ಸಹಾಯ ಪಡೆದುಕೊಂಡಿರುತ್ತಾರೆ. ಆದರೆ ಅಂಥವರು ಕೇವಲ ನಿಮ್ಮನ್ನು ಉಪಯೋಗಿಸಿಕೊಂಡು ಬಿಟ್ಟು ಹೋಗುತ್ತಾರೆ. ಬಿಟ್ಟು ಹೋದವರ ಬಗ್ಗೆ ನೀವು ಯಾವತ್ತೂ ತಲೆ ಕೆಡಿಸಿಕೊಳ್ಳಬೇಡಿ. ಅವರವರ ಜೀವನವನ್ನು ಅವರು ನೋಡಿಕೊಳ್ಳುತ್ತಾರೆ. ನಿಮ್ಮ ಜೊತೆ ಅವರ ಅದೃಷ್ಟ ಅಷ್ಟೇ ಇತ್ತು ಎಂದು ತಲೆಯ ಮೇಲಿನ ಭಾರವನ್ನು ಕೆಳಗಿಳಿಸಿ. ಮುಗಿದ ಅಧ್ಯಾಯ ಬಗ್ಗೆ ನೆನಪುಗಳೇ ಇರಬೇಕೇ ಹೊರತು ಅವರ ನೆನಪಲ್ಲೇ ಮುಳುವಾಗಬಾರದು. ಎರಡನೆಯದು, ಬಿಟ್ಟು ಹೋದವರನ್ನು ನೆನೆಸಿಕೊಂಡು ಯಾವತ್ತೂ ಚಿಂತಿಸಿಕೊರಗಬಾರದು. ಮೈ ಡಿಯರ್ ಫ್ರೆಂಡ್ಸ್, ಅತಿಯಾದ ಕೆಲಸಗಳನ್ನು ಮೈಮೇಲೆ ಹಾಕಿಸಿಕೊಂಡು ತುಂಬ ಬ್ಯುಸಿಯಾಗಿ ಇದ್ದೀನಿ ಅಂತ ಯಾವತ್ತೂ ತೋರಿಸಬಾರದು. ಅದರಿಂದ ಅನೇಕ ಮಧುರವಾದ ಬಾಂಧವ್ಯಗಳು ನಶಿಸಿ ಹೋಗುವ ಸಾಧ್ಯತೆ ಇರುತ್ತದೆ. ಏನೇ ಕೆಲಸ ಇದ್ದರೂ ನಮ್ಮವರಿಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಬೇಕು. ಮುಂದೆ ನಮ್ಮಲ್ಲಿ ತುಂಬ ಸಮಯವಿದ್ದಾಗ, ನಮ್ಮ ಜೊತೆ ಆತ್ಮೀಯರೇ ಇಲ್ಲದಿದ್ದಾಗ ನಮಗೆ ಒಂಟಿತನ ಕಾಡಲು ಶುರು ಮಾಡುತ್ತೆ. ಬದುಕಿನಲ್ಲಿ ಪ್ರತಿಯೊಂದು ಕ್ಷಣವನ್ನು ಪ್ರೀತಿಸಿ, ಆತ್ಮೀಯರನ್ನು ಪ್ರೀತಿಸಿ. ನಿಮ್ಮ ಜೊತೆ ಇದ್ದವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಯಾರು ನಮ್ಮನ್ನು ಬಿಟ್ಟು ಹೋದರು ಅಂತ ಅವರನ್ನು ನೆನೆಸಿಕೊಂಡು ಯಾವತ್ತೂ ಚಿಂತೆಯಿಂದ ಕೊರಗಬಾರದು. ಬಿಟ್ಟು ಹೋದವರಿಗೋಸ್ಕರ ಯಾವತ್ತೂ ಅವರನ್ನು ನೆನೆಸಿಕೊಂಡು ಸಮಯವನ್ನು ವ್ಯರ್ಥ ಮಾಡಬಾರದು. ನಿಮ್ಮನ್ನು ಅವರು ನೆನೆಸಿಕೊಂಡು ಪಶ್ಚಾತ್ತಾಪ ಪಡಬೇಕು. ಅಂಥದ್ದೇನಾದರೂ ನೀವು ಸಾಧಿಸಿ ತೋರಿಸಬೇಕು. ಜಗತ್ತಿನಲ್ಲಿ ಎಷ್ಟೋ ಜನ ಸಾಧಕರು ಅವರು ನಮ್ಮನ್ನು ಬಿಟ್ಟು ಹೋದರು, ಇವರು ನಮ್ಮನ್ನು ಬಿಟ್ಟು ಹೋದರು ಎಂದು ನೆನಪಿನಲ್ಲಿ ಕೊರಗ್ತಾ ಇದ್ದಿದ್ರೆ ಅವರು ಅಸಾಧ್ಯವಾದದ್ದನ್ನು ಸಾಧನೆ ಮಾಡಿ ತೋರಿಸ್ತಾ ಇರಲಿಲ್ಲ ಗೆಳೆಯರೇ.
ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.